ಸ್ನೇಹಿತರೆ, ಧನು ರಾಶಿಯವರೇ, ನಿಮ್ಗೆ ಗೋಲ್ಡನ್ ಟೈಮ್ ಶುರುವಾಗಿದೆ. ಇದು ನಿಮ್ಮ ಸಮಯ. ನೀವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಡ್ಕೊಳ್ತಕ್ಕಂತ ಶುಭ ಸಮಯ. ಇದೀಗ ನಿಮ್ಮ ಕಾಲ ಆರಂಭವಾಗಿರೋದ್ರಿಂದ ನಿಮ್ಮನ್ನ ಹಿಂದಿಕ್ಕಿ ಮುಂದೆ ಬರೋರು ಯಾರೂ ಇಲ್ಲ. ಇದೀಗ ನಿಮ್ಮ ಟೈಮ್ ಶುರುವಾಗಿದೆ. ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ನಿಮ್ಮ ಕಾಲ ಕೆಳಗೆ ಬಂದು ಬೀಳುತ್ತೆ. ನೀವು ಏನ್ ಅನ್ಕೊಂಡ್ರು ಕೂಡ ಕೈಗೂಡುತ್ತೆ. ಇಷ್ಟು ದಿನ ಯಾರೆಲ್ಲ ನಿಮ್ಮನ್ನ ನೋಡಿ ಹೀಯಾಳಿಸಿದ್ರು, ಅವರು ಇವತ್ತು ನಿಮ್ಮನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ಹಾಗಾದ್ರೆ ಹೇಗಿದೆ ಧನು ರಾಶಿಯವರ ರಾಶಿ ಭವಿಷ್ಯ? ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧನು ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಹಾಗೆ ಸಾಲಬಾಧೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನು ರಾಶಿಯವರೇ, ಇದು ನಿಮ್ಮ ಸಮಯ ಅಂತ ಹೇಳಬಹುದು. ಬುಧ ಹಾಗೂ ಶುಕ್ರ ಗ್ರಹಗಳ ಮಿಲನವಾಗ್ತಾ ಇದ್ದು ವಿಶೇಷ ಮಹತ್ವ ಇದೀಗ ನಿಮ್ಮ ಜೀವನದಲ್ಲಿ ಶುರುವಾಗ್ತಿದೆ. ಗ್ರಹಗಳ ಸಂಯೋಗ ಸಾಕಷ್ಟು ಶುಭ ಫಲಗಳನ್ನ ನಿಮ್ಗೆ ನೀಡ್ತಾ ಇದ್ದು, ಬುದ್ಧಿವಂತಿಕೆ, ಜ್ಞಾನ, ಉದ್ಯೋಗ, ಜಾಣ್ಮೆ, ಸಂವಹನ ಕೌಶಲ್ಯ ಕಾರಕನಾದ ಬುಧ ಗ್ರಹವು ಸೌಂದರ್ಯ, ಪ್ರೀತಿ, ಸಂಪತ್ತು, ಸೌಕರ್ಯಗಳ ಕಾರಕನಾದ ಶುಕ್ರನೊಂದಿಗೆ ಸಂಯೋಗವಾಗುವುದು ಅತ್ಯದ್ಭುತ ಫಲಗಳನ್ನ ನೀಡುತ್ತೆ. ಅಂದಹಾಗೆ ಶುಕ್ರ ಹಾಗೂ ಬುಧ ಗ್ರಹಗಳು ಒಟ್ಟಿಗೆ ಸೇರಿ ಸಂಚಾರ ಮಾಡ್ತಿರೋದ್ರಿಂದ ಈ ಮಿಲನದಿಂದಾಗಿ ಲಕ್ಷ್ಮೀ ನಾರಾಯಣ ಯೋಗ ರೂಪುಗೊಳ್ತಾ ಇದೆ. ಹೀಗಾಗಿ ಈ ರಾಶಿಯವರ ಅದೃಷ್ಟ ಬದಲಾಗ್ತಾ ಇದೆ. ನಿಮ್ಮ ಹಣ, ಅಂತಸ್ತು, ಸೌಕರ್ಯ, ಸೌಲಭ್ಯಗಳು ಹೆಚ್ಚಾಗ್ತಾ ಇದ್ದು ಈ ರಾಶಿಯವರಿಗೆ ಅದ್ಭುತ ಫಲಗಳನ್ನ ನೀಡ್ತಾ ಇದ್ದಾನೆ. ಹೌದು, ಧನು ರಾಶಿಯವರ ಬಾಳು ಬಂಗಾರವಾಗ್ತಕ್ಕಂಥ ಸಮಯ ಇದಾಗಿದೆ ಅಂತ ಹೇಳಬಹುದು. ಈ ಗ್ರಹಗಳ ಮಿಲನದಿಂದಾಗಿ ಜೀವನದಲ್ಲಿ ಅಪಾರ ಲಾಭಗಳನ್ನ ಕಂಡುಕೊಳ್ತಾರೆ. ಈ ಅವಧಿಯಲ್ಲಿ ಬಹಳಷ್ಟು ಸಂಪತ್ತನ್ನ ಸಂಗ್ರಹಿಸಲು ಸಾಧ್ಯವಾಗುತ್ತೆ. ಹೂಡಿಕೆಗಳು ಅನಿರೀಕ್ಷಿತ ಯಶಸ್ಸನ್ನ ತಂದುಕೊಡುತ್ತೆ. ನಿಮ್ಮ ಗುರಿಗಳನ್ನ ಸಾಧಿಸುವ ಪ್ರಯತ್ನಗಳು ವೇಗ ಪಡೆದುಕೊಳ್ಳುತ್ತೆ. ಪ್ರಭಾವಿ ಜನರೊಂದಿಗೆ ನಿಕಟ ಸಂಬಂಧ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಕಾಣ್ತೀರಾ. ಸಮಾಜದಲ್ಲಿ ಖ್ಯಾತಿ ಹಾಗೂ ಗೌರವ ಹೆಚ್ಚಿಗೆ ಆಗುತ್ತೆ. ಶುಕ್ರ ಸಂಚಾರ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತಂದುಕೊಡುತ್ತೆ. ಈ ಎಲ್ಲಾ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ತರುತ್ತೆ. ಇದಲ್ಲದೆ ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನಿಮ್ಮೆಲ್ಲ ಕಾರ್ಯಗಳು ಈ ಸಮಯದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ರೂಪುಗೊಳ್ಳುತ್ತೆ. ಲಕ್ಷ್ಮೀ ನಾರಾಯಣ ಯೋಗ ರೂಪುಗೊಳ್ತಾ ಇರೋದ್ರಿಂದ ಶುಕ್ರನ ಸ್ಥಾನದಿಂದಾಗಿ ಜೀವನ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೆ. ಇನ್ನು ಬುಧ ಹೊಸ ವಾಹನವನ್ನ ಖರೀದಿಸಲು ಮತ್ತು ಹೊಸ ಆಸ್ತಿಗಳನ್ನ ಖರೀದಿಸಲು ಅವಕಾಶಗಳನ್ನ ನೀಡಲಿದ್ದಾನೆ. ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತೆ. ವಿದೇಶಿ ಪ್ರಯಾಣಕ್ಕೆ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನೀವು ಎದುರಿಸಿದ ಅಡೆತಡೆಗಳು ಕೊನೆಗೊಳ್ಳುತ್ತೆ. ವ್ಯವಹಾರವನ್ನು ಪ್ರಾರಂಭಿಸಲು ಇದು ತುಂಬಾ ಅನುಕೂಲಕರ ಸಮಯ. ಈ ಅವಧಿಯು ಉದ್ಯೋಗಾಕಾಂಕ್ಷಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ. ವಿವಾಹಿತ ದಂಪತಿಗಳು ಪರಸ್ಪರ ಗುಣಮಟ್ಟದ ಸಮಯವನ್ನ ಕಳೀತಾರೆ. ಹೊಸ ಯೋಜನೆಗಳನ್ನು ರೂಪಿಸಲು ಇದು ಅತ್ಯಂತ ಶುಭ ಸಮಯ. ಇನ್ನು ಸ್ವಂತ ಹುದ್ದೆ ಶುರು ಮಾಡಲು ಇದು ಅತ್ಯಂತ ಶುಭ ಸಂದರ್ಭವಾಗಿದ್ದು ಇದಕ್ಕೆ ಮನೆಯವರ ಸಹಕಾರ ಕೂಡ ಸಿಗುತ್ತೆ. ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಈ ಪರಿವರ್ತನೆಯು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ಗೌರವವನ್ನ ಹೆಚ್ಚಿಸುತ್ತೆ. ಸಾಧ್ಯವಾದಷ್ಟು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜೀವನವನ್ನ ನಡೆಸಲಿಕ್ಕೆ ಅಥವಾ ಸಮಯವನ್ನ ಕಳೀಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಸಂಪತ್ತು ದ್ವಿಗುಣವಾಗಿ ಸಕಲ ಸಮೃದ್ಧಿಯನ್ನ ನೀವು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ವೈಭವಯುತ ಜೀವನವನ್ನ ನಿಮ್ಗೆ ಶುಕ್ರ ಕರುಣಿಸ್ತಿದ್ದಾನೆ. ವೈವಾಹಿಕ ಜೀವನಕ್ಕೆ ಅಧಿಪತಿಯಾದಂತಹ ಶುಕ್ರ ವಿವಾಹಿತರ ಬಾಳಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ತರ್ತಾನೆ. ಈ ರಾಶಿಯವರಿಗೆ ಸಾಕಷ್ಟು ಆರ್ಥಿಕ ಸಮೃದ್ಧಿ ಜೀವನವನ್ನ ಕರುಣಿಸ್ತಾನೆ. ಈ ಸಮಯದಲ್ಲಿ ಬುಧ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನ ನೀಡ್ತಾನೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ಸರ್ಕಾರಿ ಹುದ್ದೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಆಸಕ್ತಿಯೊಂದಿಗೆ ಹಲವಾರು ಸುಲಭದ ಮಾರ್ಗಗಳನ್ನ ತೋರಿಸಲಿದ್ದಾನೆ. ಇದರೊಂದಿಗೆ ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಸಾಕ್ತಿರುವ ಗುರು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟವನ್ನ ಖುಲಾಯಿಸ್ತಾನೆ. ನಿಮ್ಗೆ ಸುಖ ಸಂಸಾರದೊಂದಿಗೆ ಆರ್ಥಿಕ ಸ್ಥಿತಿಯನ್ನ ಸಾಕಷ್ಟು ಸುಧಾರಿಸ್ತಾನೆ. ನಿಮ್ಮ ಬಾಳು ಬಂಗಾರವಾಗೋದ್ರ ಜೊತೆಗೆ ಲಗ್ನದ ಸ್ಥಾನದಲ್ಲಿ ಬುಧ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾಗತ್ತೆ. ಆಕರ್ಷಕ ವ್ಯಕ್ತಿತ್ವ ನಿಮ್ಮದಾಗ್ತಾ ಹೋಗುತ್ತೆ. ಗುರು ಉತ್ತಮ ಶಿಕ್ಷಣವನ್ನ ನೀಡ್ತಾನೆ. ಬುಧ ಈ ರಾಶಿಯವರಿಗೆ ಬುದ್ಧಿವಂತಿಕೆ, ಜಾಣ್ಮೆ, ದಾಂಪತ್ಯ ಸಂತೋಷವನ್ನ ಕರುಣಿಸ್ತಾನೆ. ಜೊತೆಗೆ ನವಜೋಡಿಗಳ ಬಾಳಿಗೆ ಹೊಸ ಅತಿಥಿಯ ಆಗಮನ ಕೂಡ ಈ ಸಂದರ್ಭದಲ್ಲಿ ಆಗತ್ತೆ ಅಂತ ಹೇಳಲಾಗ್ತಿದೆ. ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇದಲ್ಲದೆ ಧೈರ್ಯ ಹಾಗೂ ನೇರ ನಡವಳಿಕೆಯನ್ನ ನೀವು ಹೊಂದುತ್ತೀರಾ. ಈ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ನಿಮ್ಮೆಲ್ಲ ಕಾರ್ಯಗಳಿಗೆ ಕುಟುಂಬದ ಬೆಂಬಲ ಸಿಗುತ್ತೆ.
ಜೊತೆಗೆ ಸುಖ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಿರೋದ್ರಿಂದ ಐಷಾರಾಮಿ ಜೀವನ ನಡೆಸಲು ಅನುಕೂಲತೆಗಳು ಸೃಷ್ಟಿಯಾಗುತ್ತೆ. ವಾಹನ, ಮನೆ, ದುಬಾರಿ ವಸ್ತುಗಳ ಖರೀದಿಯ ಬಗ್ಗೆ ಯೋಚಿಸ್ತಿದ್ರೆ ಇದಕ್ಕೆ ಅವಕಾಶಗಳು ಕೂಡಿ ಬರುತ್ತೆ. ಇದಲ್ಲದೆ ನಿಮ್ಮ ಜಾತಕದ 3ನೇ ಮನೆ ಅಂದ್ರೆ ಸಾಹಸದ ಸ್ಥಾನದಲ್ಲಿ ನ್ಯಾಯದೇವತೆ ಅಂತ ಕರೆಯಲಾಗುವ ಶನಿ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಶನಿಯ ಈ ಸ್ಥಾನ ನಿಮ್ಗೆ ಕಠಿಣ ಪರಿಶ್ರಮವನ್ನ ನೀಡಿದ್ರು ಅದರಿಂದ ಅತ್ಯದ್ಭುತ ಫಲವನ್ನ ತಂದ್ಕೊಡುತ್ತೆ. ಜೊತೆಗೆ ಸಹೋದರ ಸಂಬಂಧಗಳಲ್ಲಿ ಬಲ ತುಂಬುತ್ತೆ. ನಿಮ್ಮ ಮನೆಯಲ್ಲಿ ಪುಣ್ಯ ಭಾವದ ಒಂದಷ್ಟು ಕಾರ್ಯಗಳು ನಡೀತಾ ಹೋಗುತ್ತೆ. ನಿಮ್ಮ ಸೃಜನಶೀಲತೆಯನ್ನ ಕೆಲಸದ ಸ್ಥಳದಲ್ಲಿ ಹೆಚ್ಚಿಸ್ಕೊಳ್ತೀರಾ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ಹೊಂದುತ್ತಾರೆ. ಹೊಸ ಉತ್ಸಾಹ ಅಥವಾ ಅದರ ಜೊತೆಗೆ ಬುದ್ಧಿವಂತಿಕೆಯನ್ನ ದ್ವಿಗುಣಗೊಳಿಸ್ತಕ್ಕಂಥ ಕಾಲ ಇದಾಗಿದೆ. ಅತ್ಯಂತ ಮಂಗಳಕರ ಸಮಯ ಇದಾಗಿದ್ದು ಜೀವನದಲ್ಲಿದ್ದ ಸಮಸ್ಯೆಗಳು ದೂರವಾಗುತ್ತೆ. ಅಲ್ಲದೆ ದೀರ್ಘಕಾಲದಿಂದ ಇದ್ದ ಮನಸ್ತಾಪಗಳು ದೂರವಾಗಿ ಸಂಗಾತಿಯೊಂದಿಗೆ ಸಾಮರಸ್ಯ ವೃದ್ಧಿಯಾಗುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ಆರ್ಥಿಕ ಚಿಂತೆಗಳು ಕೂಡ ಮಾಯವಾಗುತ್ತೆ. ಇದಲ್ಲದೆ ನಿಮ್ಗೆ ಸಾಧ್ಯವಾದಷ್ಟು ಕೆಲಸದಲ್ಲಿ ಶ್ರಮದೊಂದಿಗೆ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸೂಚನೆಯನ್ನ ಕೊಡಲಾಗ್ತಿದೆ. ಶ್ರಮ ವಹಿಸದೆ ಯಾವುದೇ ಪ್ರತಿಫಲ ಅನ್ನೋದು ಸಿಗೋದಿಲ್ಲ. ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭಗಳಾಗುವ ಸಾಧ್ಯತೆ ಕೂಡ ಇದೆ. ಗುರು ಬೇಡಿದ ವರವನ್ನ ಕರುಣಿಸೋದ್ರಿಂದ ನಿಮ್ಮ ಸಂಪತ್ತು ಸೌಕರ್ಯಗಳು ಈ ಸಂದರ್ಭದಲ್ಲಿ ವೃದ್ಧಿಯಾಗುತ್ತೆ. ಹಣಕಾಸಿನ ಚಿಂತೆಗಳು ದೂರವಾಗುತ್ತೆ. ಗುರುವಿನ ಅನುಗ್ರಹದಿಂದ ಬೇಡಿದ ವರ ಪ್ರಾಪ್ತಿಯಾಗಿ ನಿಮ್ಮ ಜಾತಕದಲ್ಲಿ ಶಿಕ್ಷಣ ಹಾಗೂ ಬುದ್ಧಿವಂತಿಕೆಯನ್ನ ನೀಡೋದ್ರ ಜೊತೆಗೆ ಸಂವಹನ ಕೌಶಲ್ಯವನ್ನು ಕೂಡ ಗುರು ವೃದ್ಧಿಸ್ತಾನೆ. ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಇರ್ತೀರಾ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಉನ್ನತ ಸ್ಥಾನಮಾನ, ಕೀರ್ತಿ, ಪ್ರತಿಷ್ಠೆ, ಗೌರವ ಎಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ ಅಂತ ಹೇಳಬಹುದು. ಶೀಘ್ರದಲ್ಲೇ ನಿಮ್ಗೆ ಧನಲಾಭವಾಗುವ ಯೋಗ ಕೂಡ ನಿರ್ಮಾಣವಾಗ್ತಿದೆ. ವೃತ್ತಿ ಜೀವನದಲ್ಲಿ ಬಡ್ತಿ ದೊರಕುವ ಶುಭ ಯೋಗ ಕೂಡ ನಿರ್ಮಾಣಗೊಳ್ತಿದೆ. ಯಾವುದಾದ್ರೂ ಯೋಜನೆಗಳನ್ನ ಪ್ರಾರಂಭಿಸಲು ಬಹಳ ಸಮಯದಿಂದ ನೀವು ಕಾಯ್ತಿದ್ರೆ ಈಗ ಅದು ಕೂಡಿ ಬಂದಿದೆ. ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರವನ್ನ ಶುರು ಮಾಡೋದು ಶುಭ ಸಮಯ ಅಂತ ಹೇಳಬಹುದು. ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಸಾಕಷ್ಟು ಹೆಚ್ಚಾಗುತ್ತೆ. ಬಡ್ತಿಗೆ ಸಂಬಂಧಿಸಿದಂತೆ ಉತ್ತಮ ಮಾರ್ಗಗಳನ್ನು ಪಡೆದುಕೊಳ್ತೀರಾ. ವ್ಯಾಪಾರ ವ್ಯವಹಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯ ಆಗತ್ತೆ. ಅಪಾರ ಲಾಭವನ್ನು ಉಂಟು ಮಾಡುವ ಸಂಭವ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರವನ್ನ ಮಾಡ್ತಕ್ಕಂಥ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತಾರೆ ಅಂತ ಹೇಳಬಹುದು. ಈ ಸಮಯವನ್ನ ನೀವು ನಿಮ್ಮ ಮನೆಯವರ ಜೊತೆ ಸೇರಿ ಕಳೆಯುವ ಅವಕಾಶ ಕೂಡ ಸಿಗುತ್ತೆ. ಇದರೊಂದಿಗೆ ಹೊಸ ವಾಹನವನ್ನ ಖರೀದಿಸುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದ್ದು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಸಾಕಷ್ಟು ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಹೊಸದಾಗಿ ಮನೆ, ವಾಹನ ಅಥವಾ ಹೊಸ ಜಮೀನನ್ನ ಖರೀದಿ ಮಾಡ್ತೀರಾ ಅಂತ ಕೂಡ ಹೇಳಬಹುದು. ಇಲ್ಲವೇ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತ ಪ್ರಕರಣದಲ್ಲಿ ನೀವೇನಾದ್ರೂ ಸಿಲುಕು ಹಾಕೊಂಡಿದ್ರೆ ಅವುಗಳಿಂದ ಮುಕ್ತಿ ಕೂಡ ಸಿಗುತ್ತೆ. ಮಾನಸಿಕ ಒತ್ತಡಗಳೆಲ್ಲವೂ ಕೂಡ ಕಡಿಮೆಯಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಜೊತೆಗೆ ಮನೆಯವರೊಂದಿಗೆ ಪ್ರೀತಿ ಸಾಮರಸ್ಯ ಈ ಅವಧಿಯಲ್ಲಿ ಸಾಕಷ್ಟು ಮೊದಲಿಗಿಂತ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಅವಧಿ ನಿಮ್ಗೆ ಅತ್ಯದ್ಭುತವಾಗಿದ್ದು ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೂಡುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಏನೇ ಮಾಡಿದ್ರು ಭವಿಷ್ಯದಲ್ಲಿ ಅದು ಅತ್ಯಾಧುನಿಕ ರೀತಿಯಲ್ಲಿ, ಅತ್ಯಾಧುನಿಕ ಶೈಲಿಯಲ್ಲಿ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ. ಸೊ ನೀವು ಕೂಡ ಧನು ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.